God does not show favoritism. ದೇವರು ಪಕ್ಷಪಾತವನ್ನು ತೋರಿಸುವುದಿಲ್ಲ. He will equally treat everyone. ಪ್ರತಿಯೊಬ್ಬರನ್ನು ಸಮಾನವಾಗಿ ಆತ ನೋಡುತ್ತಾನೆ. Whoever you may be, ನೀವು ಯಾರೇ ಆಗಿದ್ದರೂ ಕೂಡ come as you are to Jesus. Today we are going to reap what we have sowed. ಇಂದು ನಾವು ಏನನ್ನು ಬಿತ್ತಿದ್ದೇವೋ ಅದನ್ನು ಕೊಯ್ಯಲಿದ್ದೇವೆ. You have sowed in tears. ನೀವು ಕಣ್ಣೀರಿನಲ್ಲಿ ಬಿತ್ತಿದ್ದೀರಿ. Today you are going to reap with joy. ಇಂದು ನೀವು ಆನಂದದಿಂದ ಅದನ್ನು ಕೊಯ್ಯಲಿದ್ದೀರಿ. Hallelujah. 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 Today the Lord is going to listen to every one of your prayers. ಇಂದು ದೇವರು ನಿಮ್ಮ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಆತನು ಕೇಳಲಿದ್ದಾನೆ. It is a personal experience. ಇದು ವೈಯಕ್ತಿಕವಾದಂತ ಅನುಭವವಾಗಿದೆ. We will be blessed when we wait upon God. ದೇವರ ಮೇಲೆ ನಾವು ಕಾದುಕೊಂಡಿರುವಾಗ ನಾವು ಆಶೀರ್ವದಿಸಲ್ಪಡುತ್ತೇವೆ. The Lord will answer your prayers individually. ಮತ್ತು ವೈಯಕ್ತಿಕವಾಗಿ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರಿಸುವನು. You need not say some other people will pray for me. ಬೇರೆ ಯಾರೋ ನನಗಾಗಿ ಪ್ರಾರ್ಥಿಸುವರು ಎಂದು ನೀವು ಹೇಳಬೇಕಾಗಿರುವುದಿಲ್ಲ. Of course you can pray with your pastors and the saints of God. ದೇವ ಸಂತರು ಮತ್ತು ದೇವ ಸೇವಕರು ಹೌದು, ಅಲ್ಲಿ ಅವರೊಂದಿಗೆ ನೀವು ಪ್ರಾರ್ಥಿಸಬಹುದು. But then today the Lord says, I'm going to answer your prayers individually. ಆದರೆ ಇಂದು ಕರ್ತನು ಹೇಳುತ್ತಿದ್ದಾರೆ, ನಾನು ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗೆ ಉತ್ತರಿಸುವೆನೆಂದು. Blessed are all who wait upon God. ದೇವರ ಮೇಲೆ ಆತುಕೊಂಡವರು ಎಷ್ಟೋ ಧನ್ಯರು ಎಂದು ಹೇಳಲ್ಪಟ್ಟಿದೆ. The waiting is humbling before God. ಆ ಕಾದುಕೊಳ್ಳುವಿಕೆ ದೇವರ ಮುಂದೆ ತಗ್ಗಿಸಿಕೊಳ್ಳುವಂಥದ್ದು. In 1 Peter 5:6 the Bible says, humble yourselves therefore under God's mighty hand. ಅದಕ್ಕಾಗಿಯೇ ಮೊದಲನೇ ಪೇತ್ರ 5:6 ಹೇಳಲ್ಪಟ್ಟಿದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನಿವೇ ತಗ್ಗಿಸಿಕೊಳ್ಳಿರಿ. And he will lift you up in due season. ತಕ್ಕ ಸಮಯದಲ್ಲಿ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. Hallelujah. 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 You are not going to be a tail. ನೀವು ಬಾಲವಾಗಿ ಇರುವುದಿಲ್ಲ, but then you will be a head. ಮತ್ತು ನೀವು ತಲೆಯಾಗಿರುವಿರಿ. You will be on top. ನೀವು ಮೇಲೆ ಎತ್ತಲ್ಪಡುವಿರಿ. You will have the higher position. ನಿಮಗೆ ಉನ್ನತವಾದ ಸ್ಥಾನಮಾನವಿರುವುದು. The Lord is going to lift you up, dear friend. ಪ್ರಿಯ ಸ್ನೇಹಿತರೆ, ದೇವರು ನಿಮ್ಮನ್ನು ಮೇಲಕ್ಕೆತ್ತುವನು. Those who seek the Lord will lack nothing in their life. ಯಾರು ದೇವರನ್ನು ಹುಡುಕುತ್ತಾರೋ ಅವರ ಜೀವಿತದಲ್ಲಿ ಯಾವ ಕೊರತೆಗಳು ಇರುವುದಿಲ್ಲ. Whatever you want, place everything in the hands of the Almighty God. ನಿಮಗೆ ಏನು ಬೇಕಾಗಿದೆಯೋ ಸರ್ವಶಕ್ತನ ಕೈಯಲ್ಲಿ ಎಲ್ಲವನ್ನು ಒಪ್ಪಿಸಿಕೊಡಿರಿ. Because his hand is such a big hand. ಯಾಕೆಂದ್ರೆ ಆತನ ಹಸ್ತ ಬಹಳ ದೊಡ್ಡ ಹಸ್ತವಾಗಿದೆ. I read about a story which says, ನಾನು ಒಂದು ಕಥೆಯ ಕುರಿತು ಓದಿದ್ದೇನೆ, ಈ ರೀತಿಯ a ಹೇಳುತ್ತದೆ. little boy and his father, they happened to go to a country store. ಒಬ್ಬ ಚಿಕ್ಕ ಹುಡುಗನು ಮತ್ತು ತಂದೆ ಅವರೊಂದು ಅಂಗಡಿಗೆ ಹೋಗಬೇಕಾಯಿತು. And there they bought so many things, and as they were getting out of the ಅಲ್ಲಿ ಆ store, ಅಂಗಡಿಯಲ್ಲಿ ಅನೇಕ ವಸ್ತುಗಳನ್ನು ಅವರು ಖರೀದಿಸಿ ಆ ಅಂಗಡಿಯಿಂದ ಹೊರ ಬರುತ್ತಿದ್ದ ವೇಳೆಯಲ್ಲಿ the owner of the store offered the little boy some free chocolates. ಆ ಚಿಕ್ಕ ಹುಡುಗನಿಗೆ ಅಂಗಡಿಯ ಮಾಲೀಕನು ಉಚಿತ ಚಾಕ್ಲೇಟ್ಗಳನ್ನು ಕೊಡಲು ಬಯಸಿದನು. He said, go ahead and pick some chocolates from these bottles. ಆ ಡಬ್ಬಿಯೊಳಗಿಂದ ಹೋಗಿ ನೀನು ಚಾಕ್ಲೇಟ್ಗಳನ್ನು ತೆಗೆದುಕೋ ಎಂದು ಹೇಳಿದನು. But then this little boy just stood still, looked at his father. ಮತ್ತು ಆ ಚಿಕ್ಕ ಹುಡುಗನು ಅಲ್ಲಿಯೇ ನಿಂತುಕೊಂಡು ತನ್ನ ತಂದೆಯನ್ನು ಅವನು ನೋಡುತ್ತಿದ್ದನು. For the second time, the owner of the store again said, my son, go ahead and take some sweets from these bottles. ಎರಡನೇ ಸಾರಿ ಅಂಗಡಿಯ ಮಾಲೀಕನು, ನನ್ನ ಮಗನೇ ಹೋಗಿ ನೀನು ಅಲ್ಲಿಂದ ತೆಗೆದುಕೋ ಎಂದು ಹೇಳಿದನು. It is free. ಅದು ಉಚಿತವಾಗಿದೆ. But then he just stood staring at his ಆದರೆ ಆ father. ಮಗು ತನ್ನ
ತಂದೆಯನ್ನು ನೋಡುತ್ತಲೇ ಅಲ್ಲಿಯೇ ನಿಂತುಕೊಂಡಿತು. So his father reached out his hand into the bottle and took a handful of sweet. ಅದಕ್ಕಾಗಿ ತಂದೆ ತನ್ನ ಕೈಯನ್ನು ಚಾಚಿ ಅದರೊಳಗೆ ಹಾಕಿ ಕೆಲವು ಸಿಹಿಗಳನ್ನು ಅಲ್ಲಿಂದ ಅವರು ತೆಗೆದುಕೊಂಡರು. The boy was happy and the merchant also was happy. ಮತ್ತು ಆ ಹುಡುಗನು ಕೂಡ ಅಲ್ಲಿ ಮಾರುವವರು ಕೂಡ ಅವರು ಸಂತೋಷವಾದರು. And as they were going on the way, ದಾರಿಯಲ್ಲಿ ಹೋಗುತ್ತಿರುವಾಗ the father asked the son why he did not pick the sweets from the bottle. ಮತ್ತು ಆ ಡಬ್ಬಿಯಿಂದ ಯಾಕೆ ಆ ಸಿಹಿಗಳನ್ನು ತೆಗೆದುಕೊಳ್ಳಲಿಲ್ಲ ಎಂದು ತಂದೆ ಆ ಮಗನಿಗೆ ಅಲ್ಲಿ ಕೇಳುತ್ತಾರೆ. For that the boy said, because I know that your hand is bigger than mine. ಅದಕ್ಕೆ ಉತ್ತರವಾಗಿ ಆ ಹುಡುಗನು ಹೇಳುತ್ತಾನೆ, ನಿನ್ನ ಕೈ ನನ್ನ ಕೈಗಿಂತಲೂ ಬಹಳ ದೊಡ್ಡ ಕೈಯಾಗಿದೆ. God's hand is bigger than us. ಹೌದು, ದೇವರ ಹಸ್ತವು ನಮ್ಮ ಹಸ್ತಗಿಂತ ಅದು ದೊಡ್ಡ ಹಸ್ತವಾಗಿದೆ. Hallelujah. 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 Today God is going to reach out and he is going to bless with his such a big hand. ಇಂದು ದೇವರು ಆತನು ಇಂದು ತಲುಪಿ ನಮಗೋಸ್ಕರ ಆತನ ದೊಡ್ಡ ಹಸ್ತದಿಂದ ಆಶೀರ್ವಾದ ಮಾಡಲು The ಬಯಸುತ್ತಾನೆ. Bible says in Psalm 58:11, ಸತ್ಯವೇದವೇ ಹೇಳುತ್ತದೆ ಕೀರ್ತನೆ 58:11, surely there is a reward for the righteous. ನೀತಿವಂತನಿಗೆ ಖಚಿತವಾಗಿ ಅಲ್ಲಿ ಒಂದು ಫಲ ಉಂಟು ಎಂದು You ಹೇಳಲ್ಪಟ್ಟಿದೆ. may be crying day and night. ನೀವು ರಾತ್ರಿ ಹಗಲು ಆತನಿಗೆ The Lord ಕೂಗಿಕೊಳ್ಳುತ್ತಿರಬಹುದು. will answer your prayers too. ನಿಮ್ಮ ಪ್ರಾರ್ಥನೆಗಳು ಕೂಡ ದೇವರು ಉತ್ತರಿಸುವನು. You will also come out of your court cases. ನಿಮ್ಮ ಎಲ್ಲ ನ್ಯಾಯಾಲಯದ ಪ್ರಕರಣಗಳಿಂದ ನೀವು ಹೊರಗೆ ಬರುವಿರಿ. The Lord will bless your future. ಕರ್ತನು ನಿಮ್ಮ ಭವಿಷ್ಯವನ್ನು ಆಶೀರ್ವಾದ ಮಾಡುವರು. You just come to God. ನೀವು ಆತನ ಬಳಿಗೆ ಮಾತ್ರ ಬನ್ನಿರಿ. Come to this righteous judge ಮತ್ತು ಈ ನೀತಿಯ ನ್ಯಾಯಾಧಿಪತಿಯ ಬಳಿಗೆ who ಬನ್ನಿರಿ. judges the whole earth. ಇಡೀ ಲೋಕವನ್ನು ನ್ಯಾಯ ತೀರಿಸುವ ದೇವರ ಬಳಿಗೆ ಬನ್ನಿರಿ. Come to the Creator. ಮತ್ತು ಸೃಷ್ಟಿ ಕರ್ತನ ಬಳಿಗೆ ಬನ್ನಿರಿ. He will create new blessings in your life. ನಿಮ್ಮ ಜೀವಿತದಲ್ಲಿ ನೂತನ ಆಶೀರ್ವಾದಗಳನ್ನು ಆತನು ಸೃಷ್ಟಿ ಮಾಡುವನು. Let God supply all your needs according to his riches in Christ Jesus. ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ದೇವರು ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸಲಿ. God can meet all your needs. ದೇವರು ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವನು. All your needs. ನಿಮ್ಮ ಎಲ್ಲ ಕೊರತೆಗಳನ್ನು. Blessed are all who wait upon him. ಯಾರು ಆತನ ಮೇಲೆ ಆತುಕೊಳ್ಳುತ್ತಾರೋ ಕಾದುಕೊಂಡಿದ್ದಾರೋ ಅವರು ಧನ್ಯರು. How privileged we are to look upon our God who has such a big hand. ಅಂತಹ ದೊಡ್ಡ ಕೈಗಳಿರುವಂತಹ ದೇವರು ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಂಡಿರುವುದು ಎಷ್ಟೋ The Lord ಸೌಭಾಗ್ಯವಲ್ಲವೇ. rewards those who are going through suffering in their life. ಯಾರು ತಮ್ಮ ಜೀವಿತದಲ್ಲಿ ಕಷ್ಟಗಳ ಮೂಲಕ ಪ್ರಯಾಸದ ಮೂಲಕ ಹೋಗುತ್ತಿದ್ದಾರೋ ಅವರಿಗೆ ಪ್ರತಿಫಲ ಕೊಡುತ್ತಾರೆ. Our God is a just God. ನಮ್ಮ ದೇವರು ನ್ಯಾಯದ ದೇವರಾಗಿದ್ದಾನೆ. He equally treats everyone. ಪ್ರತಿಯೊಬ್ಬರನ್ನು ಆತನು ಸಮಾನವಾಗಿ ನೋಡುತ್ತಾನೆ. Today you may have come with so many struggles in your life. ನಿಮ್ಮ ಜೀವಿತದಲ್ಲಿ ಇಂದು ಬಹಳ ಕಷ್ಟಗಳೊಂದಿಗೆ ನೀವು ಬಂದಿರಬಹುದು. Cry out to God. ದೇವರಿಗೆ ಕೂಗಿಕೊಳ್ಳಿರಿ. Our God who is a just God will have to answer your prayers. ನಮ್ಮ ನ್ಯಾಯವುಳ್ಳ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರಿಸುವನು. You will be blessed today. ಇಂದು ನೀವು ಆಶೀರ್ವದಿಸಲ್ಪಡುವಿರಿ. God does not show favoritism. ದೇವರು ಪಕ್ಷಪಾತವನ್ನು ತೋರಿಸುವುದಿಲ್ಲ. He will equally treat everyone. ಪ್ರತಿಯೊಬ್ಬರನ್ನು ಸಮಾನವಾಗಿ ಆತ ನೋಡುತ್ತಾನೆ. Whoever you may be, ನೀವು ಯಾರೇ ಆಗಿದ್ದರೂ ಕೂಡ come as you are to Jesus. ನೀವು ಹೇಗಿದ್ದೀರೋ ಹಾಗೆ ಯೇಸುವಿನ ಬಳಿಗೆ ಬನ್ನಿರಿ. Jesus says, come unto me all who are labored and heavy laden. ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂದು ಯೇಸು ಹೇಳುತ್ತಾರೆ. I will give you rest. ನಿಮಗೆ ವಿಶ್ರಾಂತಿ ನಾನು ಕೊಡುವೆನು. Let me give you rest. ನಿಮಗೆ ವಿಶ್ರಾಂತಿ ಕೊಡುವೆನು. Today you will have rest for your soul. ನಿಮ್ಮ ಆತ್ಮಕ್ಕಾಗಿ ಇಂದು ವಿಶ್ರಾಂತಿ ಇರುವುದು. You will have peace in your family life. ನಿಮ್ಮ ಕುಟುಂಬ ಜೀವಿತದಲ್ಲಿ ನಿಮಗೆ ಸಮಾಧಾನ ಇರುವುದು. You will have success in your life. ನಿಮ್ಮ ಜೀವಿತದಲ್ಲಿ ಯಶಸ್ವಿ ನಿಮಗೆ ಇರುವುದು.